ನಮಸ್ಕಾರ ಸ್ನೇಹಿತರೆ, ನಾನು ಇ ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ಕರ್ನಾಟಕದ ಎಲ್ಲ ನಾಗರಿಕರಿಗೆ ನಾಳೆ ಒಂದು ವಿಶೇಷವಾದ ದಿನ. ನಾಳೆ ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಇದರ ಅಂಗವಾಗಿ ಕರ್ನಾಟಕ ಸರ್ಕಾರ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಬೃಹತ್ತಾದ ಮಾನವ ಸರಪಳಿಯನ್ನು ಏರ್ಪಾಡು ಮಾಡಿದೆ. ಬೀದರ್ನಿಂದ ಎಲ್ಲ ಜಿಲ್ಲೆಗಳು ಮುಟ್ಟುವ ಹಾಗೆ, ಕೊನೆಯಲ್ಲಿ ಚಾಮರಾಜನಗರ ಸೇರಿದ ಹಾಗೆ ಬೆಳಿಗ್ಗೆ 9:30ಯಿಂದ 10 ಗಂಟೆ ತನಕ ಒಂದು ಮಾನವ ಸರಪಳಿ ನಿರ್ಮಾಣ ಆಗುತ್ತೆ. ಮಾನವ ಸರಪಳಿ ಅಂದರೆ ಒಬ್ಬ ವ್ಯಕ್ತಿ ತಮ್ಮ ಪಕ್ಕದವರ ಕೈಯನ್ನು ಹಿಡ್ಕೊಂಡು ನಿಂತ್ಕೊಳ್ಳೋದು. ಇದು ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡೋದಿಲ್ಲ. ನಿಗದಿತ ಸಮಯದಲ್ಲಿ ಒಂದು ನಿಗದಿತ ಸ್ಥಳದಲ್ಲಿ ಎಲ್ಲರೂ ಕೂಡ ಒಂದು ಸಾಲಿನಲ್ಲಿ ನಿಂತು ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡು 9:30ರಿಂದ 10 ಗಂಟೆ ತನಕ ನಿಲ್ಲೋದು. 10 ಗಂಟೆ ನಂತರ ಅಲ್ಲಲ್ಲೇ ಸಸಿಗಳನ್ನು ನೆಡುವಂಥ ಒಂದು ಗುರಿಯನ್ನು ಹಾಕ್ಕೊಳ್ಳಲಾಗಿದೆ. ಸುಮಾರು 5 ಲಕ್ಷ ಸಸಿಗಳನ್ನು ನೆಡಬೇಕು ಎನ್ನುವ ಗುರಿ ಹಾಕಿಕೊಳ್ಳಲಾಗಿದೆ. ಇಂತಹ ಒಂದು ಮಾನವ ಸರಪಳಿ ನಾನು 20 ವರ್ಷಗಳ ಹಿಂದೆ ಕೇಳಿದ್ದೆ. ಕೇರಳದಲ್ಲಿ DYFI ಸಂಘಟನೆ ಮತ್ತು ಎಡಪಕ್ಷಗಳ ಸಂಘಟನೆಗಳು ಸೇರಿ ಮಾನವ ಸರಪಳಿ ಮಾಡಿದರು. ಆ ನಂತರ ಮಾನವ ಗೋಡೆ ಅಂತ ಒಂದು ಮಾಡಿದರು. ಅದು ತ್ರಿವೇಂದ್ರಮ್ಮಿಂದ ಕಾಸರಗೋಡು ತನಕ ಒಂದು ಲೈನಲ್ಲಿ ನಿಲ್ಲುವಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಕನೆಕ್ಟ್ ಆಗೋ ಹಾಗೆ ಮಾಡಿರೋದ್ರಿಂದ 2500 ಕಿಲೋಮೀಟ್ರ್ಗಳ ಉದ್ದ ಇದೆ. ಇದು 1 ಕಿಲೋಮೀಟ್ರಿಗೆ 1000 ಜನ ನಿಂತರೂ 25 ಲಕ್ಷ ಜನ ಈ ಸಾಲಿನಲ್ಲಿ ನಿಲ್ತಾರೆ. ಇದಕ್ಕೆ ವಿಶೇಷವಾದ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ವಿಧಾನಸೌಧದ ಬಳಿ ಏರ್ಪಾಟಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು, ಎಲ್ಲ ಸಚಿವರುಗಳು, ಅಧಿಕಾರಿಗಳು, ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯಕರ್ತರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಇಡೀ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಸಕ್ತರು, ಎಲ್ಲ ನಾಗರಿಕ ಬಂಧುಗಳು ಸೇರಿ ಈ ಮಾನವ ಸರಪಳಿಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಇದು ಒಬ್ಬ ವ್ಯಕ್ತಿ ತಮ್ಮ ಪಕ್ಕದವ್ರ ಜೊತೆ ಒಂದು ಕೈ ಹಿಡಿದು ನಿಲ್ಲೋದಿದೆಯಲ್ಲ, ಇದೊಂದು ವಿಶೇಷವಾದಂಥ ಒಂದು ಸಂದರ್ಭ ಮತ್ತು ವಿಶೇಷವಾದ ಅನುಭವವನ್ನು ಕೊಡುತ್ತೆ. ನಾವೆಲ್ಲರೂ ಕೂಡ ಒಂದೇ ಅನ್ನುವ ಒಂದು ಸಂದೇಶವನ್ನು ಸಾರೋದು ಮತ್ತು ಪ್ರಜಾಪ್ರಭುತ್ವಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಬಲಪಡಿಸಿ ನಮ್ಮ ವ್ಯವಸ್ಥೆಯನ್ನು ಉತ್ತಮಪಡಿಸ್ಕೊಂಡು ನಮ್ಮ ರಾಜ್ಯವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸಿ ಈ ಮಾನವ ಸರಪಳಿಯಲ್ಲಿ ಭಾಗವಹಿಸೋಣ. ಬೆಂಗಳೂರಿನ ಕಾರ್ಯಕರ್ತರು, ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕಾರ್ಯಕರ್ತರು ಟೌನ್ ಹಾಲ್ ಹತ್ರ ಸೇರಿಕೊಂಡು ಅಲ್ಲಿಂದ ಮಾನವ ಸರಪಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದ ಎಲ್ಲ ಕಡೆಗಳಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಕರ್ತರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ಮತ್ತು ಇವತ್ತು ತಮ್ಮ ತಮ್ಮ ಸ್ಥಳದಲ್ಲಿ ಶಾಲೆಗಳಲ್ಲಿ ಒಂದು ಪ್ರಾಯೋಗಿಕ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿದ್ದಾರೆ, ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾಳಿನ ಈ ಮಾನವ ಸರಪಳಿ ಯಶಸ್ವಿ ಆಗಬೇಕಾದ್ರೆ ಇದು ಕೇವಲ ಸರ್ಕಾರದ ಕಾರ್ಯಕ್ರಮ ಆದರೆ ಸಾಕಾಗೋದಿಲ್ಲ. ಹೆಚ್ಚು ಜನರು ಸ್ವಯಂ ಸ್ಫೂರ್ತಿಯಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗುತ್ತೆ. ಇದರ ಮೂಲಕ ನಾವೆಲ್ಲ ಒಂದು ಅನ್ನುವ ಸಂದೇಶವನ್ನು ಸಾರೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ. ಈ ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲ ಜಾತಿ, ಧರ್ಮ, ಭಾಷೆ, ಲಿಂಗ ಈ ಥರದ ಎಲ್ಲ ಭೇದಗಳನ್ನು ದಾಟಿ ನಾವೆಲ್ಲರೂ ಮಾನವರು ಅನ್ನುವ ಒಂದು ಸಂದೇಶವನ್ನು ಸಾರೋದಕ್ಕೆ ನಾವೆಲ್ಲ ನಾಳೆ ಸಿದ್ಧರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾಳಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು. ನಮಸ್ಕಾರ, ಶುಭರಾತ್ರಿ.